ಎಲ್ರಿಗೂ ನಮಸ್ಕಾರ. CME1 ವೀಕ್ 5 ಕಂಟೆಂಟಲ್ಲಿ ಪ್ರೀವಿಯಸ್ ವೀಡಿಯೋದಲ್ಲಿ ನಾನ್ ಮೆಟಲ್ಸ್ ಇಂಟ್ರೊಡಕ್ಷನ್ನ ತಿಳ್ಕೊಂಡ್ವಿ, ನಾನ್ ಮೆಟಲ್ಸ್ದು ಕ್ಲಾಸಿಫಿಕೇಷನ್ ತಿಳ್ಕೊಂಡ್ವಿ. ಅದೇ ಥರ ಪಾಲಿಮರ್ ಅಂದ್ರೇನು, ಪಾಲಿಮರ್ಸ್ದು ಪ್ರಾಪರ್ಟೀಸ್ ಏನು, ಪಾಲಿಮರ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಮತ್ತು ಡಿಫ್ರೆಂಟ್ ಪಾಲಿಮರ್ಸ್ದು ಕೀ ಪ್ರಾಪರ್ಟೀಸ್ ಮತ್ತು ಅಪ್ಲಿಕೇಶನ್ಸ್ನ ಪ್ರೀವಿಯಸ್ ವೀಡಿಯೋದಲ್ಲಿ ತಿಳ್ಕೊಂಡ್ರಿ. ಸೊ ಈ ಒಂದು ಸೆಷನ್ನಲ್ಲಿ ಸಿರಾಮಿಕ್ ಮೆಟೀರಿಯಲ್ ಅಂದರೆ ಪಿಂಗಾಣಿ ವಸ್ತುಗಳು ಅಂತ ಏನು ಕನ್ನಡದಲ್ಲಿ ಕರಿತೀವಿ, ಆ ನಾನ್ ಮೆಟಲ್ ಬಗ್ಗೆ ನಾವು ತಿಳ್ಕೊಳ್ತಾ ಬರೋಣ. ಫಸ್ಟ್ ಆಫ್ ಆಲ್, ವಾಟ್ ಯು ಮೀನ್ ಬೈ ಸಿರಾಮಿಕ್ಸ್, ಹಂಗಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಸಿರಾಮಿಕ್ಸ್ ಅನ್ನೋದು ನಾನ್ ಮೆಟಾಲಿಕ್, ಅಂದರೆ ಇದು ಮೆಟಲ್ ಅಲ್ಲದ ವಸ್ತು, ಇನ್ಆರ್ಗ್ಯಾನಿಕ್ ಮೆಟೀರಿಯಲ್, ಅಂದರೆ ಲೈಕ್ ನಾವು ಅದನ್ನು ತಯಾರಿಸುವಂಥ ಮೆಟೀರಿಯಲ್ಲು. ಹೆಂಗೆ ತಯಾರಿಸ್ತಾರೆ ಅದನ್ನು ಅಂದರೆ ದ ಶೇಪಿಂಗ್ ಆ್ಯಂಡ್ ಫೈರಿಂಗ್ ಅಟ್ ಹೈ ಟೆಂಪ್ರೇಚರ್ಸ್. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈ ಒಂದು ಸಂದರ್ಭದಲ್ಲಿ ನಾವು ಏನು ಮನೆ ಕಟ್ಟಬೇಕಾದ್ರೆ ಯೂಸ್ ಮಾಡಿರುವಂಥ ಒಂದು ಬ್ರಿಕ್ಸ್ ಅಥವಾ ಇಟ್ಟಿಗೆ ಅಂತ ಏನು ಕರಿತೀವಿ, ದಟ್ ಈಸ್ ಆಲ್ಸೋ ಎ ಸಿರಾಮಿಕ್ ಮೆಟೀರಿಯಲ್. ನಾವು ಅದನ್ನು ಏನು ಫೈರ್ ಮಾಡಿ ಹೈ ಟೆಂಪ್ರೇಚರ್ಗೆ ಆಮೇಲೆ ಯೂಸ್ ಮಾಡುವಂಥದ್ದು. ಸೊ ಹಂಗೆ ಮಾಡೋದ್ರಿಂದ ಸೊ ದ ಕೀ ಪ್ರಾಪರ್ಟೀಸ್ ಆರ್ ಹಾರ್ಡ್, ತುಂಬ ಹಾರ್ಡ್ ಆಗಿರುತ್ತೆ ಸಿರಾಮಿಕ್ ಮೆಟೀರಿಯಲ್ಲು. ಬ್ರಿಟಿಲ್ ಅನ್ನೋದು ಈ ಪ್ರಾಪರ್ಟಿ, ಅದರ ಗುಣಲಕ್ಷಣ. ಎಷ್ಟೇ ಹೀಟ್ ಬಂದರೂ ಅದನ್ನು ರೆಸಿಸ್ಟ್ ಮಾಡುತ್ತೆ, ಮತ್ತು ಕೆಮಿಕಲಿ ಸ್ಟೇಬಲ್ ಆಗಿರುತ್ತೆ. ಕೆಮಿಕಲಿ ಬೇಗ ಅಟ್ಯಾಕ್ ಆಗೋದಿಲ್ಲ ಬೇರೆ ಒಂದು ಆಸಿಡ್ಸ್ ಅಥವಾ ಆಲ್ಕಲೈನ್ಸ್ ಜೊತೆಗೆ. ವಾಟ್ ಆರ್ ದ ಕೀ ಪ್ರಾಪರ್ಟೀಸ್ ಆಫ್ ಸಿರಾಮಿಕ್ಸ್ದು ಒಂದು ಗುಣಲಕ್ಷಣ ತಿಳ್ಕೊಳ್ಳೋದಾದರೆ, ದೇ ಆರ್ ವೆರಿ ಹಾರ್ಡ್, ತುಂಬ ಹಾರ್ಡ್ ಆಗಿರೋ ವಸ್ತು. ಎಲ್ಲೆಲ್ಲಿ ಹಾರ್ಡ್ನೆಸ್ ಇರುತ್ತೆ ನಮಗೆಲ್ಲ ಗೊತ್ತಿದೆ, ಮೆಕ್ಯಾನಿಕಲ್ ಪ್ರಾಪರ್ಟೀಸಲ್ಲಿ ಕಲ್ತಿದ್ದೀರಿ ನೀವೆಲ್ಲ. ಹಾರ್ಡ್ ಇದ್ದಾಗ ಸ್ಕ್ರ್ಯಾಚ್ ರೆಸಿಸ್ಟೆನ್ಸ್ ಚೆನ್ನಾಗಿರುತ್ತೆ, ಬೇಗ ಸ್ಕ್ರ್ಯಾಚ್ ಆಗಲ್ಲ ಅಂತ. ಆ್ಯಂಡ್ ದ ಇಂಪಾರ್ಟೆಂಟ್ ಪ್ರಾಪರ್ಟಿ ಈಸ್ ಬ್ರಿಟಲ್ ಇನ್ ನೇಚರ್, ಅಂದರೆ ವಿತೌಟ್ ಪ್ಲಾಸ್ಟಿಕ್ ಡಿಫಾರ್ಮೇಷನ್. ಲೈಕ್ ನಮ್ಮ ಮೈಲ್ಡ್ ಸ್ಟೀಲ್ ಅಥವಾ ಅಲ್ಯೂಮಿನಿಯಮು ಪ್ಲಾಸ್ಟಿಕ್ ಡಿಫಾರ್ಮೇಷನ್ ಆಗಿ ಬ್ರೇಕ್ ಆಗೋದು. ಬಟ್ ಕ್ಯಾಸ್ಟ್ ಐರನ್ ಅಥವಾ ಸಿರಾಮಿಕ್ ಮೆಟೀರಿಯಲ್ಸ್ ಅಥವಾ ಗ್ಲಾಸ್ ಅನ್ನೋ ಮೆಟೀರಿಯಲ್ಸ್ದು ಬ್ರಿಟಲ್ ಆಗಿರುತ್ತೆ, ಅಂದರೆ ಪ್ಲಾಸ್ಟಿಕ್ ಡಿಫಾರ್ಮೇಷನ್ ಆಗೋದೇ ಇಲ್ಲ, ಯಾವುದೋ ಒಂದು ಅಲ್ಟಿಮೇಟ್ ಪಾಯಿಂಟ್ ರೀಚ್ ಆದ ತಕ್ಷಣ ಬ್ರೇಕ್ ಆಗುತ್ತೆ. ಅದು ಅನದರ್ ಇಂಪಾರ್ಟೆಂಟ್ ಪ್ರಾಪರ್ಟಿ. ತುಂಬ ಹೈ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ, ಹಾಗಾಗಿ ಟೆಂಪ್ರೇಚರು ಕೂಡ ಅಷ್ಟೇ ಟೆಂಪ್ರೇಚರ್ನ ತಡೆಯುತ್ತೆ ಅದು. ಅದಕ್ಕೆ ನಾವು ಅದನ್ನು ಇನ್ಸುಲೇಟರ್ಸಲ್ಲಿ ಯೂಸ್ ಮಾಡ್ತೀವಿ. ಇನ್ಸುಲೇಟರ್ಸ್ ಆರ್ ನಥಿಂಗ್ ಬಟ್ ಅದ್ರ ಜೊತೆಗೆ ಹೀಟು ಮತ್ತು ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ಕೊಳ್ದೇ ಇರೋದು ಅಂಥ ಒಂದು ಗುಣಲಕ್ಷಣ ಇದು. ಇದು ಒಳ್ಳೆ ಕರೋಷನ್ ರೆಸಿಸ್ಟೆನ್ಸ್ ಪ್ರಾಪರ್ಟಿ ಹೊಂದಿರ್ತದೆ. ಯಾವ್ಯಾವುದಕ್ಕೆ ಅಂದರೆ ಆಸಿಡ್ಸ್ ಮತ್ತು ಆಲ್ಕಲೈನ್ಸ್ ಯೂಸ್ ಮಾಡಿದ್ರು ಕೂಡ ರಸ್ಟ್ ಹಿಡಿಯಲ್ಲ. ಇದು ಲೋ ಟು ಮಾಡ್ರೇಟ್ ಡೆನ್ಸಿಟಿ, ತುಂಬ ಕಡಿಮೆ ತೂಕನೂ ಅಂತ ಹೇಳೋಂಗಿಲ್ಲ ಅಥವಾ ತುಂಬ ಜಾಸ್ತಿ ತೂಕ ಲೈಕ್ ಮೆಟಲ್ಸ್ ಅಂತಲೂ ಹೇಳೋಂಗಿಲ್ಲ, ಒಂದು ಮೀಡಿಯಮ್ ರೇಂಜಲ್ಲಿರುತ್ತೆ ಅದರದ್ದು ವೆಯ್ಟು. ಎಕ್ಸ್ಪ್ಯಾನ್ಷನ್ ಆಗೋಲ್ಲ ಟೆಂಪ್ರೇಚರ್ ಜಾಸ್ತಿ ಆದಂಗೆ, ಹಾಗಾಗಿ ಕೋಎಫಿಷಿಯಂಟ್ ಆಫ್ ಎಕ್ಸ್ಪ್ಯಾನ್ಷನ್ ತುಂಬ ಕಡಿಮೆ ಇರುತ್ತೆ. ಅದೇ ಥರ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಕೂಡ ಚೆನ್ನಾಗಿರುತ್ತೆ ಸಿರಾಮಿಕ್ ಮೆಟೀರಿಯಲ್ಸ್ದು. ಇಷ್ಟು ಒಂದು ಗುಣಲಕ್ಷಣಗಳಿಂದ ಅಗೈನ್ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ನಾನ್ ಮೆಟಲ್ಸ್ ವಿ ಯೂಸ್ ಇನ್ ಇಂಜಿನಿಯರಿಂಗ್ ಫೀಲ್ಡ್. ಲೆಟ್ ಅಸ್ ಮೂವ್ ಟು ದ ಅಪ್ಲಿಕೇಶನ್ಸ್ ನೆಕ್ಸ್ಟ್. ಅಪ್ಲಿಕೇಶನ್ಸ್ ಬಗ್ಗೆ ಹೇಳೋದಾದರೆ, ನಾವು ಎಲೆಕ್ಟ್ರಾನಿಕ್ಸಲ್ಲಿ ನಾವು ಇದನ್ನು ನೋಡ್ತೀವಿ. ಎಲೆಕ್ಟ್ರಾನಿಕ್ಸ್ ಎಲ್ಲೆಲ್ಲಿ ನೋಡ್ತೀವಿ, ವೆರಿ ಇಂಟ್ರೆಸ್ಟಿಂಗ್ಲಿ ಕೆಪಾಸಿಟರ್ಸಲ್ಲಿ ನೋಡ್ತೀವಿ. ಅಂದರೆ ರೆಸಿಸ್ಟರ್, ಕೆಪಾಸಿಟರ್ಸ್ ಅಂತ ಏನಿಲ್ಲಿ ಕಾಣಿಸ್ತಿದೆಯಲ್ಲ, ಈ ಒಂದು ವಸ್ತುಗಳು ಈ ಕಡೆ ಮತ್ತು ಈ ಕಡೆ ಎಲೆಕ್ಟ್ರಿಸಿಟಿ ಪಾಸ್ ಆಗೋದಕ್ಕೆ ವೈರ್ಸ್ ಅಥವಾ ತಂತಿ ಇರುತ್ತೆ. ಈ ಒಂದು ಏನು ಪಾರ್ಟ್ಸ್ ಕಾಣಿಸ್ತಿದೆಯಲ್ಲ, ಈ ಪಾರ್ಟ್ ಎಲ್ಲ ನಾವು ಸಿರಾಮಿಕ್ಸಿಂದನೇ ಮಾಡಿರೋದು. ಅದೇ ಥರ ಇನ್ಸುಲೇಟರ್ಸಲ್ಲಿ ನೋಡ್ತೀವಿ, ಸೆಮಿ ಕಂಡಕ್ಟರ್ಸಲ್ಲಿ ಕೂಡ ನೋಡ್ತೀವಿ. ಇವೆಲ್ಲ ಎಲೆಕ್ಟ್ರಿಕಲ್ ಫೀಲ್ಡಲ್ಲಿ ನಾವು ಸಿರಾಮಿಕ್ಸ್ನ ನೋಡ್ತೀವಿ. ಇನ್ನು ಬಯೋಮೆಡಿಕಲ್ ಫೀಲ್ಡ್, ಮೆಡಿಕಲ್ ಫೀಲ್ಡಲ್ಲಿ ಹೇಳೋದಾದರೆ ಯು ಕ್ಯಾನ್ ಸಿ ಟೀತ್ದು ಏನು ಅದ್ರ ಮೇಲ್ಗಡೆ ಫಿಲ್ಲಿಂಗ್ ಆಗಿರ್ಬೋದು, ಅಥವಾ ಕಂಪ್ಲೀಟ್ ಟೀತ್ನ ರೀಪ್ಲೇಸ್ಮೆಂಟ್ ಮಾಡಿ ಹಾಕೋದಾಗಿರ್ಬೋದು, ಅಥವಾ ಹಿಪ್ ಜಾಯಿಂಟ್ ಏನಾದರೂ ಹೋಗಿದ್ರೆ ಅಲ್ಲಿ ನಾವು ಅದನ್ನು ರೀಪ್ಲೇಸ್ ಮಾಡೋ ಟೈಮಲ್ಲಿ ನಾವು ಎಸ್ಪೆಷಲಿ ಜಿರ್ಕೋನಿ ಅನ್ನೋ ಒಂದು ಮೆಟೀರಿಯಲ್, ಅಂದರೆ ಅಲ್ಯೂಮಿನಿಯಂ ಆಕ್ಸೈಡ್ ಜಿರ್ಕೋನಿಯ ಆಕ್ಸೈಡ್ ಸಿರಾಮಿಕ್ಸ್ ಆಗುತ್ತೆ, ಆ ಒಂದು ಮೆಟೀರಿಯಲ್ ಹಾಕಿದ್ರೆ ಬೇಗ ಹೀಲ್ ಆಗಿ ವಾಸಿ ಆಗುತ್ತೆ ಅನ್ನೋದು ಒಂದು ಕಾನ್ಸೆಪ್ಟು. ಅದೇ ಥರ ಏರೋಸ್ಪೇಸಲ್ಲಿ ಥರ್ಮಲ್ ಶೀಲ್ಡ್ಸ್ ಅಥವಾ ನೋಸ್ ಕೋನ್ಸ್, ನಾವು ಇಲ್ಲೇನು ರಾಕೆಟ್ಸಲ್ಲಿ ಈ ಟಾಪ್ ಪೋರ್ಷನ್ ಏನು ಕಾಣಿಸ್ತಿದೆಯಲ್ಲ, ನೋಸ್ ಕೋನ್ಸ್ ಅಂತ ಕರಿತೀವಿ. ಯಾಕೆ ಈ ಪೋರ್ಷನ್ನಲ್ಲಿ ಸಿರಾಮಿಕ್ಸ್ ಮಾಡಿರ್ತಾರೆ ಅಂದರೆ, ವಿ ನೋ ದ್ಯಾಟ್ ಸಿರಾಮಿಕ್ಸ್ ಇಸ್ ಎ ಎಕ್ಸಲೆಂಟ್ ಟೆಂಪ್ರೇಚರ್ ರೆಸಿಸ್ಟೆನ್ಸ್, ಅಂದರೆ ಆ ಹೀಟ್ ರೆಸಿಸ್ಟೆನ್ಸ್ ಚೆನ್ನಾಗಿರೋದ್ರಿಂದ ನಾವು ಅಷ್ಟು ಟೆಂಪ್ರೇಚರಲ್ಲಿ ಅದು ಮೇಲಕ್ಕೆ ಮೂವ್ ಆಗಬೇಕಾದ್ರೆ, ಅರ್ತಿಂದ ಮೇಲಕ್ಕೆ ಉಡಾವಣೆ ಆಗಬೇಕಾದ್ರೆ, ಇಮ್ಯಾಜಿನ್ ದ ಟೆಂಪ್ರೇಚರ್ ಆಫ್ ಸ್ಪೇಸ್, ಅದನ್ನೆಲ್ಲ ತಡೆಯೋದಕ್ಕೆ ನಮಗೆ ಬೆಸ್ಟ್ ಮೆಟೀರಿಯಲ್ಲು ಸಿರಾಮಿಕ್ ಮೆಟೀರಿಯಲ್ಲು. ಇನ್ನು ಡೊಮೆಸ್ಟಿಕ್ಕಿಗೆ ಬರೋದಾದರೆ, ನಮ್ಮ ಮನೆಗಳಲ್ಲಿ ಯೂಸ್ ಮಾಡೋ ಟೈಲ್ಸ್ ಆಗಿರ್ಬೋದು, ಟಾಯ್ಲೆಟ್ ಬಾತ್ರೂಮ್ಸಲ್ಲಿ ಯೂಸ್ ಮಾಡೋ ಸ್ಯಾನಿಟರಿ ವೇರ್ಸ್ ಆಗಿರ್ಬೋದು, ಅಥವಾ ಸಿಂಕ್ಗಳಾಗಿರ್ಬೋದು, ಅಥವಾ ಪ್ಲೇಟು, ಸ್ಪೂನು, ಬಟ್ಲುಗಳು, ಆ ಥರದ್ದು ಅಡುಗೆ ಮನೇಲಿ ಯೂಸ್ ಮಾಡಿರುವಂಥ ವಸ್ತುಗಳಾಗಿರ್ಬೋದು, ಈ ಎಲ್ಲ ಕಡೆ ನಾವು ಸಿರಾಮಿಕ್ಸ್ನ ಯೂಸ್ ಮಾಡ್ತೀವಿ. ಸಿಮಿಲರ್ಲಿ ಕಟಿಂಗ್ ಟೂಲ್ಸ್. ಸೊ ಈ ಒಂದು ಪೋರ್ಷನ್ನಲ್ಲಿ ಏನು ಕಟಿಂಗ್ ಟೂಲ್ಸ್ದು ಟಿಪ್ ಇದೆಯಲ್ಲ, ಇದನ್ನು ನಾವು ಸಿರಾಮಿಕ್ಕಿಂದ ಮಾಡಿದ್ರೆ ಕಟ್ಟಿಂಗ್ ಆಗಬೇಕಾದ್ರೆ ಒಂದು ಮೆಟಲ್ಗೂ ಇನ್ನೊಂದು ಮೆಟಲ್ಗೂ ಟಚ್ ಆಗಿ ಆವಾಗ ನಿಮಗೆ ಹೀಟ್ ಎಫೆಕ್ಟೆಡ್ ಝೋನ್ ಕಡಿಮೆ ಆಗುತ್ತೆ ಮತ್ತು ಬೇಗ ಸವಿಯೋದಿಲ್ಲ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾವು ಇದನ್ನು ಇನ್ಸೆಲ್ಸಲ್ಲಿ ಯೂಸ್ ಮಾಡ್ತೀವಿ, ಸೀಲ್ಸಲ್ಲೂ ಯೂಸ್ ಮಾಡ್ತೀವಿ, ಮತ್ತು ಬೇರಿಂಗ್ಸಲ್ಲೂ ಕೂಡ ಇದನ್ನು ಯೂಸ್ ಮಾಡ್ತೀವಿ. ಐ ಹೋಪ್ ಎಲ್ರಿಗೂ ಅರ್ಥ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಕಮಿಂಗ್ ಟು ದ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಸಿರಾಮಿಕ್ಸ್ ಯೂಸ್ಡ್ ಇನ್ ಇಂಜಿನಿಯರಿಂಗ್. ಸೊ
Oxide ceramics and carbon ceramics are the two important categories we used in engineering. ಆಕ್ಸೈಡ್ ಸಿರಾಮಿಕ್ಸ್ ಅಂದರೆ ಅಗೈನ್ ಆಕ್ಸಿಜನ್ ಅಥವಾ ಆಕ್ಸೈಡ್ಸ್ ಒಂದು ಬೈ ಪ್ರಾಡಕ್ಟ್ಸ್ ಆಗಿರ್ತವೆ ಇದರಲ್ಲಿ. ಅದರಲ್ಲಿ ಮೊದಲನೇದು ಜಾಸ್ತಿ ಯೂಸ್ ಮಾಡೋದು ನಾವು ಅಲ್ಯೂಮಿನಾ ಅಂತ ಒಂದು, ಇಟ್ಸ್ ನಾಟ್ ಅಲ್ಯೂಮಿನಿಯಂ, ಐ ರಿಪೀಟ್ ಟೆಲ್ಲಿಂಗ್, ಅಲ್ಯೂಮಿನಾ ಅಂತ ಒಂದು ವಸ್ತು, ಅದು ಆಕ್ಸೈಡ್ ಸಿರಾಮಿಕ್ಕು. ಅದೇ ಥರ ಜಿರ್ಕೋನಿಯಾ, ZrO2 ಅದ್ರ ಕೆಮಿಕಲ್ ಸಿಂಬಲ್ಲು, ಅದು ಕೂಡ ಆಕ್ಸೈಡ್ ಸಿರಾಮಿಕ್ಕು. ಸಿಲಿಕಾ ಅಂತ ಕರಿತೀವಿ, SiO2, ದಿಸ್ ಇಸ್ ನಾಟ್ ಸಿಲಿಕಾನ್ ಇಸ್ ಡಿಫ್ರೆಂಟ್, ಸಿಲಿಕಾ ಇಸ್ ಡಿಫ್ರೆಂಟ್. ಮೆಗ್ನೀಸಿಯಾ ಅನ್ನೋದೊಂದು ಇನ್ನೊಂದು ಇಂಪಾರ್ಟೆಂಟ್ ವಸ್ತು. ಈ 4 ವಸ್ತುಗಳಲ್ಲಿ ನಾವು ಆಕ್ಸೈಡ್ ಸಿರಾಮಿಕ್ಸ್ ಅನ್ನು ಕಾಣ್ತೀವಿ. ಏನಿದ್ರ ಗುಣಲಕ್ಷಣಗಳು? ಹೈ ಮೆಲ್ಟಿಂಗ್ ಪಾಯಿಂಟ್, ಬೇಗ ಅದು ಮೆಲ್ಟ್ ಆಗೋದಿಲ್ಲ. ಕರೋಷನ್ ಮತ್ತು ವೇರ್ನ ಬೇಗ ತಡೆಯುತ್ತೆ. ಎಲೆಕ್ಟ್ರಿಕಲಿ ಇನ್ಸುಲೇಟಿಂಗ್ ಆಗಿರೋದ್ರಿಂದ Al2O3 ಮೆಟೀರಿಯಲ್ನ ನಾವು ಆ ವೈರ್ಗಳಲ್ಲಿ ಔಟ್ಸೈಡ್ ಲೇಯರ್ ಏನು ಕಾಣಿಸ್ತಿದೆಯೋ ಅಲ್ಲಿ ಯೂಸ್ ಮಾಡ್ತೀವಿ. ಬಯೋ ಕಂಪ್ಯಾಟಿಬಲ್ ಅಂದರೆ ಬೇಗ ಭೂಮಿಲಿ ಕೊಳೆಯುತ್ತೆ, ಅದಕ್ಕೆ ನಾವು ಜಿರ್ಕೋನಿಯಾ ಅಂತ ಏನು ನೋಡಿದ್ವಿ ಆ ವಸ್ತುನ ಯೂಸ್ ಮಾಡ್ತೀವಿ. ಸೊ ಫ್ರಮ್ ದೀಸ್ ಪ್ರಾಪರ್ಟೀಸ್ ವಿ ಕ್ಯಾನ್ ಸೇ ದಟ್ ದೀಸ್ ಆರ್ ಯೂಸ್ಡ್ ಇನ್ ಎಲೆಕ್ಟ್ರಿಕಲ್ ಇನ್ಸುಲೇಟರ್ಸ್, ಕಟಿಂಗ್ ಟೂಲ್ಸ್, ಬಯೋಮೆಡಿಕಲ್ ಇಂಪ್ಲಾಂಟ್ಸ್, ರಿಫ್ರ್ಯಾಕ್ಟರೀಸ್, ಫರ್ನೆಸ್ ಲೈನಿಂಗ್ಸ್ ಅಂದರೆ ಏನು ಕಬ್ಬಣನ ಕಾಯಿಸ್ಬೇಕಾದ್ರೆ ಅಥವಾ ಸ್ಟೀಲ್ ತಯಾರಿಸ್ಬೇಕಾದ್ರೆ ಅದ್ರದ್ದು ವಾಲು ತುಂಬ ಹೈ ಟೆಂಪ್ರೇಚರ್ ರೆಸಿಸ್ಟ್ ಮಾಡುವಂಥ ಜಾಗ ಆಗಿರ್ಬೋದು ಫರ್ನೆಸ್ಗಳಲ್ಲಿ. ಆ ಲೈನಿಂಗಲ್ಲಿ ನಾವೇನು ಮಾಡ್ತಾರೆ, ಈ ಒಂದು ಸಿರಾಮಿಕ್ಸ್ನ ಹಾಕ್ತಾರೆ. ಅವಾಗೇನಾಗುತ್ತೆ, ಅದು ಲೈನಿಂಗು ಬಿಸಿನ ತಡೆಯುತ್ತೆ, ಒಳಗಡೆ ಅದ್ರ ಪಡಗೋದು ವರ್ಕ್ ಆಗುತ್ತೆ. ಇನ್ನು ಹಳೆ ಕಾಲದ್ದು ಫ್ಯೂಸ್ ಹೋಲ್ಡರ್, ಫ್ಯೂಸ್ಗಳಂತ ಏನು ಕರಿತಿದ್ವಿ, ಅದ್ರ ಹೋಲ್ಡರ್. ಫ್ಯೂಸ್ ಇವಾಗಲೂ ಕೂಡ ನಾವು ಫ್ಯೂಸ್ ಎಲ್ಲ ತೆಗೆದ್ರು ಅಂತ ಹೇಳ್ತೀವಿ ನೋಡಿ. ಇವಾಗೆಲ್ಲ ಪ್ಲಾಸ್ಟಿಕ್ಸ್ದು ಬರ್ತಾ ಇದೆ, ತುಂಬ ಹೈ ಸ್ಟ್ಯಾಂಡರ್ಡ್ ಪ್ಲಾಸ್ಟಿಕ್ಕು. ಬಟ್ ಫ್ಯೂಸ್ಗಳು ಏನು ಮನೆಗಳಲ್ಲಿ ಹಾಕ್ತೀವಿ ಅಥವಾ ನಮ್ಮದು ಏನು ಮೋಟರ್ಸಲ್ಲಿ ಹಾಕ್ತೀವಿ, ಅಲ್ಲಿ ಫ್ಯೂಸ್ ಹೋಲ್ಡರ್ಸು ಸಿರಾಮಿಕ್ ಮೆಟೀರಿಯಲಿಂದನೇ ಮಾಡಿರೋದು. ಯಾಕೆಂದರೆ ಎಗೇನ್ ಇಟ್ಸ್ ವೆರಿ ಸಿಂಪಲ್, ಹೀಟ್ ಮತ್ತು ಟೆಂಪ್ರೇಚರ್ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಪ್ರಾಪರ್ಟಿ ಇರೋದ್ರಿಂದ. ದ ನೆಕ್ಸ್ಟ್ ಕ್ಯಾಟಗರಿ ಈಸ್ ಕಾರ್ಬೈಡ್ ಸಿರಾಮಿಕ್ಸ್. ಸೊ ಕಾರ್ಬೈಡ್ ಅಂಶ ಇರುವಂಥ ಸಿರಾಮಿಕ್ಸ್ಗೆ ಕಾರ್ಬೈಡ್ ಸಿರಾಮಿಕ್ಸ್ ಅಂತ ಕರಿತೀವಿ. ಅದರಲ್ಲಿ ಮೆಜಾರಿಟಿ ಆಫ್ ಕಾರ್ಬೈಡ್ ಸಿರಾಮಿಕ್ಸು ಸಿಲಿಕಾನ್ ಕಾರ್ಬೈಡ್, ಟಂಗ್ಸ್ಟನ್ ಕಾರ್ಬೈಡ್ ಆ್ಯಂಡ್ ಬೋರಾನ್ ಕಾರ್ಬೈಡ್, ಈ 3 ವಸ್ತುಗಳನ್ನ ಯೂಸ್ ಮಾಡ್ತೀವಿ. ಸೊ ಇದ್ರದ್ದು ಪ್ರಾಪರ್ಟೀಸ್ ಬಗ್ಗೆ ಹೇಳೋದಾದರೆ, ದಿಸ್ ಆರ್ ಎಕ್ಸ್ಟ್ರೀಮ್ಲಿ ಹಾರ್ಡ್, ತುಂಬ ಹಾರ್ಡ್ ಮೆಟೀರಿಯಲ್ಸು, ಹೈ ಥರ್ಮಲ್ ಕಂಡಕ್ಟಿವಿಟಿ ಇರುವಂಥ ಮೆಟೀರಿಯಲ್ಸ್ಗಳು, ಹೈ ವಿಯರ್ ಆ್ಯಂಡ್ ಅಬ್ರೇಷನ್ ರೆಸಿಸ್ಟೆನ್ಸ್ ಇರುವಂಥ ಮೆಟೀರಿಯಲ್ಗಳು, ಮತ್ತು ಕೆಮಿಕಲಿ ಇನ್ನರ್ಟ್ ಅಂದರೆ ಬೇಗ ರಿಯಾಕ್ಟ್ ಆಗೋಲ್ಲ ಕೆಮಿಕಲ್ ಜೊತೆಗೆ. ಅದಕ್ಕೆ ನಾವು ಇದನ್ನು ಗ್ರೈಂಡಿಂಗ್ ವೀಲ್ಸು, ಸ್ಯಾಂಡ್ ಪೇಪರ್, ಎಮರಿ ಶೀಟ್ಸು, ಕಟಿಂಗ್ ಮತ್ತು ಡ್ರಿಲ್ಲಿಂಗ್ ಟೂಲ್ಸಲ್ಲಿ ಯೂಸ್ ಮಾಡ್ತೀವಿ. ಆರ್ಮರ್ ಪ್ಲೇಟ್ಸ್ ಆಫ್ ಎ ಮೆಷಿನ್ ಯೂಸ್ ಮಾಡ್ತೀವಿ. ಹೈ ಟೆಂಪ್ರೇಚರ್ ಕಾಂಪೊನೆಂಟ್ಸ್ ಇಂಜಿನ್ ಮತ್ತು ರಿಯಾಕ್ಟರ್ಸಲ್ಲೂ ಕೂಡ ನಾವು ಈ ಥರ ಒಂದು ಸಿರಾಮಿಕ್ಸ್ನ ನೋಡ್ತೀವಿ. ಸೊ ಫ್ರಮ್ ಆಲ್ ದಿಸ್ ವಿ ಕ್ಯಾನ್ ಸೇ ದಟ್ ಸಿರಾಮಿಕ್ಸ್ ಈಸ್ ಅನ್ ಇಂಪಾರ್ಟೆಂಟ್ ಮೆಟೀರಿಯಲ್ ಯೂಸ್ಡ್ ಇನ್ ಇಂಜಿನಿಯರಿಂಗ್. ಎಲ್ರಿಗೂ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.